ನಿನ್ನೆ ದಿವಸ ನಮ್ಮ ರಾಷ್ಟ್ರದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ರು. ಈಗಾಗಲೇ ಕಳೆದ 20 ದಿನಗಳಿಂದ ತೀರ್ಮಾನ ಆದ ರೀತಿ ಏನು ನಮ್ಮ ದೇಶದಲ್ಲಿ 4 ರೀತಿಯ GST ಸ್ಲ್ಯಾಬ್ ಇತ್ತು. ಆ GST ಜಾರಿಗೆ ಬಂದ ನಂತರ ಒಂದು 40%, ಇನ್ನೊಂದು 28%, 12% ಮತ್ತು 5% ಬೇರೆ ಬೇರೆ ಉತ್ಪನ್ನಗಳ ಮೇಲೆ ಬೇರೆ ಬೇರೆ ತೆರಿಗೆ ಹಾಕುವಂಥ ಪದ್ಧತಿ ಏನಿತ್ತು ಅದನ್ನು ಸರಳೀಕರಣಗೊಳಿಸಬೇಕು ಅಂತೇಳಿ ಮೋದಿಜಿಯವರು ಒಂದು ಸಮಿತಿಯನ್ನು ಮಾಡಿ, ಒಂದು ಕಮಿಟಿಯನ್ನು ಮಾಡಿ ಬಹಳ ದಿನಗಳಿಂದ ನಮ್ಮ ದೇಶದ ನಾಗರಿಕರ ಒತ್ತಾಯ ಕೂಡ ಆಗಿತ್ತು. ಬಡವರು, ಮಧ್ಯಮ ವರ್ಗದವರು ಎಲ್ಲೋ ಒಂದು ಕಡೆ GST ದುಬಾರಿ ಆಗ್ತಾಯಿದೆ ಅನ್ನೋ ಒಂದು ವಿಚಾರ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ಗಮನದಲ್ಲಿ ಇತ್ತು. ಇದಿದ್ದಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಕೆಲವು ರಾಜ್ಯಗಳು GSTಯನ್ನು ಕಡಿಮೆ ಮಾಡೋದನ್ನು ವಿರೋಧಿಸಿದ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯಕ್ಕೆ ಬರುವಂಥ ಆದಾಯ ಕಡಿಮೆ ಆಗುತ್ತೆ ಅಂತೇಳಿ ಸ್ವಲ್ಪ ತಡವೇ ಆಗಿದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಇಡೀ ದೇಶದ ಜನತೆಗೆ ದೀಪಾವಳಿಯ ಏನು ನವರಾತ್ರಿ ಸಂದರ್ಭದಲ್ಲಿ ಹಬ್ಬಗಳ ಸಾಲು ಹಬ್ಬ ಇರೋ ಸಂದರ್ಭದಲ್ಲಿ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಡ ಮತ್ತು ಮಧ್ಯಮ ವರ್ಗದ ಜನ ಏನಿದ್ದಾರೆ ಎಲ್ಲರೂ ಕೂಡ ಒಂದು ರೀತಿಯ ನಿರಾಳತೆಯನ್ನು, ಹಾಗೆ ದೇಶದ ಪ್ರಧಾನಿಗಳ ಬಗ್ಗೆ, ದೇಶದ ಕೇಂದ್ರ ಸರ್ಕಾರದ ಬಗ್ಗೆ ಒಂದು ಹೆಮ್ಮೆ ಪಟ್ಟುಕೊಳ್ಳೋ ರೀತಿ. ಏಕೆ ಅಂತೇಳಿದ್ರೆ ಇದು ಕಣ್ಣೋರ್ ಸ್ವತಂತ್ರ ಅಂತ ಮಾಡಲಿಲ್ಲ. ಯಾವ್ಯಾವುದು 5% ಸ್ಲ್ಯಾಬಲ್ಲಿ ಇತ್ತು ಅದನ್ನೆಲ್ಲ 0%ಗೆ ಇಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಹಾಗೆಯೇ ಯಾವುದೆಲ್ಲ 28% ಸ್ಲ್ಯಾಬಲ್ಲಿತ್ತು ಅದನ್ನೆಲ್ಲ 18%ಗೆ ಇಳಿಸುವಂಥದ್ದು, ಯಾವುದೆಲ್ಲ 12%ಅಲ್ಲಿತ್ತು ಅದನ್ನೆಲ್ಲ 5%ಗೆ ಇಲ್ಲ 5% ಇಲ್ಲ ತೆಗೆದುಹಾಕಿದ್ದಾರೆ, 0 ಮಾಡಲಾಗಿದೆ. ಈಗ ಉಳಿದಿರೋದು ಎರಡೇ, ಈಗ ಒಂದು 18%, ಇನ್ನೊಂದು 12%. ಅಂದರೆ ಯಾವುದು ಸಿಮೆಂಟಿನ ಬೆಲೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಸಿಮೆಂಟ್ಗೆ GST 28% ಇತ್ತು, ಅದನ್ನು 18%ಗೆ ಇಳಿಸಲಾಗಿದೆ. ಅದೇ ರೀತಿ ಯಾವುದೆಲ್ಲ 5% ಇತ್ತು, ಶೇಕಡ ಸ್ವಲ್ಪ ಹೆಚ್ಚು ಕಡಿಮೆ 99%, 99 ಭಾಗ ನಮ್ಮ ದಿನನಿತ್ಯ ಬಳಕೆಯ ವಸ್ತುಗಳೇನಿದ್ದಾವೆ ಆ ಎಲ್ಲ ವಸ್ತುಗಳ ಮೇಲಿದ್ದಂಥ ತೆರಿಗೆ 0%ಗೆ ಬಂದಿದೆ. ಉದಾಹರಣೆಗೆ ನಾವು ಬಳಸ್ತಕ್ಕಂಥ ನಂದಿನಿ ಹಾಲಿರ್ಬೋದು, ಸೋಪು, ಪೌಡ್ರು, ಪೇಸ್ಟು, ಬ್ರಷ್ಗಳು, ಶಾಂಪುಗಳು, ಹಾಗೆ ಇದು ಒಂದಿದು ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳು. ಇನ್ನು ಆಹಾರ ಪದಾರ್ಥಗಳ ಮೇಲೆ ಏನೆಲ್ಲ ಇತ್ತು ತೆರಿಗೆ ಅದನ್ನು ಕೂಡ 0%ಗೆ ಇಳಿಸುವಂಥದ್ದಾಗಿದೆ. ಹಲವಾರು ವರ್ಷಗಳಿಂದ ಇದ್ದಂಥ 28%ಅನ್ನು 18%ಗೆ ಇಳಿಸಿರುವಂಥದ್ದು. ಹಾಗೆ ಬೇರೆ ಸ್ಟೀಲ್ ಬೆಲೆ ಇರ್ಬೋದು, ವಿಶೇಷವಾಗಿ ನಮಗೆ ಜನೌಷಧಿಗಳೇನಿದ್ದು ಏನು ನಮ್ಮ ಜನಸಾಮಾನ್ಯರು ಬಳಸದಂಥ ಔಷಧಿಗಳೇನಿತ್ತು ಇವೆಲ್ಲವನ್ನು ಕೂಡ 0%ಗೆ ಇಳಿಸಿರುವಂಥದ್ರಿಂದ, ಹಾಗೆ ನಮ್ಮ ಇನ್ಶೂರೆನ್ಸ್ ಏನು ಆರೋಗ್ಯ ವಿಮೆ ಅಂತ ಏನಿತ್ತು ಆ ಆರೋಗ್ಯ ವಿಮೆಯಲ್ಲಿ ಇದ್ದಿದ್ದನ್ನು ಕೂಡ ಇವತ್ತು 0%ಗೆ ಇಳಿಸಿದ್ದಾರೆ. ಹಾಗಾಗಿ ಎಲ್ಲ ತೆರಿಗೆಗಳನ್ನು ಭಾಳ ದೂರದೃಷ್ಟಿ ಇಟ್ಕೊಂಡು ಭಾಳ ದೀರ್ಘಕಾಲದ ಆಲೋಚನೆಯನ್ನು ಮಾಡಿ, ಒಂದು ನಮ್ಮ ದೇಶದ ನಾಗರಿಕರಲ್ಲಿ ಕೊಳ್ಳೋ ಶಕ್ತಿ ಜಾಸ್ತಿ ಆಗಬೇಕು, ಹಾಗೆ ಉಳಿತಾಯ ಜಾಸ್ತಿ ಆಗಬೇಕು. ನಮ್ಮ ವಿತ್ತ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಕಡೆ ಹೇಳ್ತಾರೆ, ಒಂದು ಸುಮಾರು ದೇಶದ ಜನತೆ ಕೈಯಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಹಣ ಉಳಿತಾಯ ಆಗುತ್ತೆ. ಏನು ಇವತ್ತು ಈ ಒಂದು ಸುಧಾರಣೆ ತಂದಿರೋದ್ರಿಂದ 2 ಲಕ್ಷ ಕೋಟಿ ರೂಪಾಯಿ ಹಣ ಉಳಿತಾಯ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಮಂಡಿಸಿದ್ದಾರೆ. ಮೋದಿಯವರು ಇನ್ನೊಂದು ವಿಶೇಷವಾದ ಒಂದು ಕರೆಯನ್ನು ದೇಶದ ಜನಕ್ಕೆ ಕೊಟ್ಟಿದ್ದಾರೆ. ಅದು ಬಹಳ ಮುಖ್ಯವಾದದ್ದು. ಸ್ವದೇಶಿ ಆಂದೋಲನ. ಹಿಂದೆ ಮಹಾತ್ಮ ಗಾಂಧಿಯವರೇನು ಒಂದು ವಿಚಾರವನ್ನು ಹೇಳ್ತಾಯಿದ್ರು, ಸ್ವದೇಶಿ ಆಂದೋಲನ ಅಂಥೇಳಿ, ಅಂದರೆ ವಿದೇಶಿ ವಸ್ತುಗಳನ್ನು ಸುಟ್ಟಾಕುವಂಥ ಕೆಲಸ. ನಾವು ಹಾಕುವಂಥ ಬಟ್ಟೆಗಳಿರ್ಬೋದು, ಆ ಖಾದಿ ಹೋರಾಟ ಏನು ನಡೀತು, ನಮ್ಮ ನೂಲು ಚರಕ ಅಂತ ಏನು ಬಂತು ಆ ಸಂದರ್ಭದಲ್ಲಿ ಕರೆ ಕೊಟ್ಟಂಥದ್ದು. ಎಷ್ಟೋ ಜನ ಯುವಕರು ಆ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಬಳಸಿದ್ದಂಥ ಎಲ್ಲ ವಿದೇಶಿ ವಸ್ತ್ರಗಳನ್ನೆಲ್ಲ ಬೆಂಕಿಗಾಕಿ ಎಲ್ಲರೂ ಕೂಡ ಖಾದಿಯನ್ನು ತೊಡುವಂಥ ಕೆಲಸ ಆಯಿತು. ಆದಷ್ಟು ನಮ್ಮ ಸ್ವದೇಶಿ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸೋದ್ರ ಮುಖಾಂತರ
ಈಗ ನಮ್ಮದು ಲೈಫ್ ಬೈ ಸೋಪ್ ಇದೆ. ನಾವು ನಮ್ಮಲ್ಲಿ ತಯಾರಾಗುವಂಥ ಏನು ಮೈಸೂರು ಸ್ಯಾಂಡಲ್ ಸೋಪ್ ಇದೆ. ಇವೆಲ್ಲ ಸ್ಥಳೀಯವಾಗುವಂಥದ್ದು. ನೀವು ಅದೇ ಬೇರೆ ಯಾವುದೋ ಪಿಯರ್ ಸೋಪ್ ಅಂತೆ ಅಥವಾ ಇನ್ಯಾವುದೋ ಡವ್ ಸೋಪ್ ಅಂತೆ, ಇವೆಲ್ಲ ಬೇರೆ ಬ್ರ್ಯಾಂಡ್ಗಳಂಥದ್ದು. ಆದಷ್ಟು ಇಂಡಿಯಾ ಬ್ರ್ಯಾಂಡ್ ಅಂತ ಏನಿದೆ ಅವೆಲ್ಲವನ್ನು ಬಳಸಿದಾಗ ನೋಡೋದಕ್ಕೆ ಸಣ್ಣದಾಗಿ ಕಾಣುತ್ತೆ. ಈಗ ನಾವೆಲ್ಲ ಮೊದಲು ಈ ಸವಳು ಹಾಕ್ಕೊಂಡು ಸ್ನಾನ ಮಾಡ್ತಿದ್ವಿ. ಶ್ಯಾಂಪು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ತಲೆಗೂ ಅದೇ ಸೋಪ್ನೇ ಹಾಕೋತಿದ್ವಿ ನಾವೆಲ್ಲ. ನೀವು ಎಲ್ಲ ಮೈಗೆಲ್ಲ ಅದೇ ಸೋಪು, ತಲೆಗೂ ಅದೇ ಸೋಪು ಹೀಗಿತ್ತು. ಹಾಗಾಗಿ ಆದಷ್ಟು ನಮ್ಮ ಅಲೋವೆರಾ ಇದೆ, ಸ್ವದೇಶಿ ಉತ್ಪನ್ನ ಅಲೋವೆರಾ ಇದೆ. ಹರ್ಬಲ್ ನಮ್ಮದು ಬೇಕಾದಷ್ಟಿದೆ. ಇವತ್ತು ಬೇರೆ ದೇಶದವರೆಲ್ಲ ಗೋಗ್ರೀನ್ ಅನ್ನೋ ಕಾನ್ಸೆಪ್ಟಲ್ಲಿ ನಮ್ಮ ಉತ್ಪನ್ನಗಳನ್ನು ಬಳಸ್ತಾವ್ರು ಅವರು. ಇವತ್ತು ನಾವು ಬಳಸೋಂಥ ಬಹುಪಾಲು ಉತ್ಪನ್ನಗಳು ಚೀನಾದಿಂದ ಬರ್ತವೆ. ನಾವು ದೀಪಾವಳಿ ಸಂದರ್ಭದಲ್ಲಿ ಸುಡುವಂಥ ಪಟಾಕಿಯಿಂದ ಹಿಡಿದು ನಾವು ಹಚ್ಚುವಂಥ ದೀಪ, ನಮ್ಮಲ್ಲಿ ಊರಲ್ಲಿ ಮಾಡಿಕೊಡೋರು ಮಡಿಕೆ ದೀಪನ ಅವರು ಹೋಲ್ಸೇಲಾಗಿ ಕಡಿಮೆ ರೇಟಿಗೆ ಮಾಡಿಕೊಡ್ತಾರೆ. ನಮ್ಮದು ದೀಪ 10 ರೂಪಾಯಿ ಆದರೆ ಅವ್ರದ್ದು 1 ರೂಪಾಯಿಗೆ ಒಂದು ಸಿಗುತ್ತೆ. ಅದಕ್ಕೆ ನಮ್ಮ ಜನ ಏನು ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಹಾಗಾಗಿ ಯಾರ್ಯಾರು ರಾಷ್ಟ್ರೀಯತೆ, ದೇಶಪ್ರೇಮ, ದೇಶಭಕ್ತಿ ಇದೆ, ನಾವೆಲ್ಲ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಮೊದಲೇನು ನಾವು ಯಾರು ಉತ್ಪಾದನೆ ಮಾಡ್ತಾರೆ, ಈ ಗೃಹ ಕೈಗಾರಿಕೆಗಳು ಏನಿದೆ ಅವಕ್ಕೊಂದು ಒತ್ತು ಕೊಟ್ಟಂಗೆ ಆಗುತ್ತೆ. ಇವತ್ತು ನಮ್ಮ ಚನ್ನಪಟ್ಟಣದ ಆಟಿಕೆಗಳೆಲ್ಲೋದು ಇವತ್ತು ಮಾರ್ಕೆಟ್ ತುಂಬ ಬರೀ ಚೀನಾದ ಆಟಿಕೆಗಳೇ ಇದ್ದಾವೆ. ಚನ್ನಪಟ್ಟಣದಲ್ಲಿ ಗೊಂಬೆಗಳೇ ಮಾಡ್ತಾಯಿದ್ರಲ್ಲ. ಈ ರೀತಿ ನಾವು ಸ್ಥಳೀಯವಾದ ನಾವು ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಆಮೇಲೆ ಈ ಸ್ಥಳೀಯವಾಗಿ ಉತ್ಪನ್ನ ಆಗೋಂಥ ಊದುಬತ್ತಿ, ಗೃಹ ಕೈಗಾರಿಕೆ ಇವತ್ತು ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಎದ್ದು 2 ಊದುಬತ್ತಿ ಹಚ್ತೀವಿ ನಾವೆಲ್ಲ. ಇದೊಂದು ದೊಡ್ಡ ಮಾರ್ಕೆಟ್. ಇದು ನೋಡೋದಕ್ಕೆ ಊದುಬತ್ತಿನ ಅನಿಸುತ್ತೆ, ಆದರೆ ಇಡೀ ರಾಷ್ಟ್ರದಾದ್ಯಂತ ಪ್ರತಿಯೊಬ್ಬರ ಮನೆಯಲ್ಲೂ ನಾವು ದೀಪ ಹಚ್ಚುವಂಥ ಸಂಸ್ಕೃತಿ ಇದೆ. ಹಾಗಾಗಿ ಈ ರೀತಿ ಸಣ್ಣ ಸಣ್ಣ ವಿಚಾರ ಕಡೆ ದೇಶದ ಪ್ರಧಾನಿಗಳು ಮೋದಿಜಿಯವರು ಒಂದು ಸೂಕ್ಷ್ಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ವದೇಶಿ ಆಂದೋಲನ, ವಿಶೇಷವಾಗಿ ಸ್ವದೇಶಿ ಗೃಹ ಕೈಗಾರಿಕೆಯಲ್ಲಿ ಬರ್ತಕ್ಕಂಥ ಉತ್ಪನ್ನಗಳ ಕಡೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಮುಂದೆ ನಾವು ಕೊಂಡ್ಕೊಳ್ಳುವಂಥ ಯಾವುದೇ ವಸ್ತು ಇರಲಿ, ಆದಷ್ಟು ಸಾಧ್ಯವಾದಷ್ಟು ಅನಿವಾರ್ಯ ಆಗಲಿಲ್ಲ ಅಂದರೆ ನಮ್ಮ ಲೋಕಲ್ ಯಾವುದಿದೆ ಈ ಥರ ಉತ್ಪನ್ನಗಳು, ಮೈಸೂರು ಸ್ಯಾಂಡಲ್ ಸೋಪನ್ನೇ ಯೂಸ್ ಮಾಡ್ತೇವೆ. ಜನೌಷಧಿ ಕೇಂದ್ರದಲ್ಲಿ ಹೆಚ್ಚು ಔಷಧಿಯನ್ನು ಖರೀದಿ ಮಾಡ್ತೇವೆ. ಆದಷ್ಟು ಆಯುರ್ವೇದಿಕ್ ಉತ್ಪನ್ನಗಳನ್ನು ನಾವು ಖರೀದಿ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನು ದೊಡ್ಡ ಮಟ್ಟಕ್ಕೆ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ಇವತ್ತು ನಾವೆಲ್ಲ ಒಂದು ತಂಡದಲ್ಲಿ ಪ್ರತಿಯೊಂದು ಒಂದಷ್ಟು ಜನಸಾಮಾನ್ಯರ ಜೊತೆ ಬೆರೆತು ಅವರಿಗೆಲ್ಲ ಒಂದಷ್ಟು ಸಿಹಿ ಹಂಚಿಕೆ ಮಾಡೋದ್ರ ಮುಖಾಂತರ ನಾವು ಇದನ್ನು ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದೇವೆ.